ಎಲ್ರಿಗೂ ನಮಸ್ಕಾರ. ನೋಡಿ ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟ್ ಸ್ವಲ್ಪ ಡಿಸ್ಕಷನ್ ಮಾಡಿ ನಾಳೆ ಮಾರ್ಕೆಟ್ನ ಪ್ರೆಡಿಕ್ಷನ್ ಮಾಡೋಣ. ನೋಡಿ, ನಾನು ಹೇಳೋದು ಕರೆಕ್ಟಾಗಿ ಗಮನ ಕೇಳಿ. ಮಾರ್ನಿಂಗು ಮಾರ್ಕೆಟ್ ಬೈಯರ್ಸ್ನ ಇನ್ವೈಟ್ ಮಾಡಿತು. ಆಮೇಲೆ ಇಲ್ಲಿ ಬಂದು ಸೆಲ್ಲರ್ ಬಂದರು. ಆಮೇಲೆ ಈ ಬೈಯರ್ ಬಂದರು. ಈ ಸೆಲ್ಲರ್ ಬಂದರು. ಬೈಯರ್ ಸೆಲ್ಲರ್ ಬೈಯರ್ ಸೆಲ್ಲರ್ ಬೈಯರ್ ಸೆಲ್ಲರ್ ಬೈಯರ್. ನೋಡಿ, ನಾವೇನು ಮಾತಾಡ್ತೀವಿ, ಇಷ್ಟು ಬೈಯರ್ ಸೆಲೆಕ್ಟ್ ಆಯಿತು, ಸೆಲ್ಲರ್ ಸೆಲೆಕ್ಟ್ ಆಯಿತು. ಸೊ ಈ ಬೈಯರ್ಸ್ ಬಗ್ಗೆ ಮಾತಾಡ್ತಾನೆ ಇಲ್ಲ. ಸೊ ಈ ಬೈಯರ್ಸ್ ದೊಡ್ಡ ಪ್ರಾಫಿಟ್ ಅಲ್ಲ. ಸೊ ಅದಕ್ಕೆ ನಾವು ಇವ್ರ ಬಗ್ಗೆ ಏನು ವಿಚಾರ ಮಾಡಬಾರ್ದು. ಇವಾಗ ಮಾರ್ಕೆಟ್ ಪಾಸಿಟಿವ್ ಟ್ರೆಂಡ್ ಐತಿ. ಸೊ ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು. ಗ್ಯಾಪ್ ಅಪ್ ಓಪನ್ ಆದ್ರೆ ಬೈಯಿಂಗು, ಫ್ಲ್ಯಾಟ್ ಓಪನ್ ಆದ್ರೆ ಬೈಯಿಂಗು. ಬಟ್ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಫ್ಲ್ಯಾಟ್ ಓಪನ್ ಆಗಿ ನೋಡಿ, 1 ಸೆಕೆಂಡ್. ಫ್ಲ್ಯಾಟ್ ಓಪನ್ ಆಗಿ ಗ್ರೀನ್ ಆಗಿ ಈ 59K ಬಂದಾಗ ಸ್ವಲ್ಪ ವೇಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಬಂದು ಮಾರ್ಕೆಟು ಇಲ್ಲಿ ಬೀಳೋ ಚಾನ್ಸ್ ಹೋಗುತ್ತೆ. ಇಲ್ಲಿಂದ ಸ್ವಲ್ಪ ಸಿ ಸೈಡ್ ಹೋಗೋ ಚಾನ್ಸ್ ಕೂಡ ಇದೆ. ಓಕೆ, ಇನ್ನೊಂದು ಸತಿ ಏನಂದ್ರೆ ಗ್ಯಾಪ್ ಔಟ್, ಗ್ಯಾಪ್ ಡೌನ್ ಕೇಸ್. ಈಗ ನೋಡಿ, ಗ್ಯಾಪ್ ಡೌನ್ ಕೇಸ್ ನೋಡಿ. ಇವ್ರು ಬೈ ಮಾಡ್ಯಾರಲ್ಲ, ಗ್ಯಾಪ್ ಅಪ್ ಓಪನ್ ಆಯ್ತು ತಂದ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, ಇವ್ರು ಸ್ಟಾಪ್ ಲಾಸ್ ಇಲ್ಲಿರುತ್ತಾ? ಇಲ್ಲ, ಇಲ್ಲಿರುತ್ತೆ. ಸೊ ಅದು ವೇಟ್ ಮಾಡ್ತಾರೆ. ಹೆಂಗೆ, ಈಗ ನಾವು ಎಂಟ್ರಿ ಆಗಿನಂದ್ರೆ ನಾವು ಪ್ರಾಫಿಟ್ ಬಯಸ್ತಿರ್ತೀವಿ. ಸೊ ಅವ್ರಿಗೆ ಬಂದಾಗ ಅಂದ್ರೆ ಅವ್ರದ್ದು ಏನು ಲಾಸ್ ಅಂತ ಆಗಿರಲ್ಲ. ಸೊ ಅವ್ರು ವೇಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಇವ್ರು ಸ್ಟಾಪ್ ಲಾಸ್ ತಿನ್ನಕ್ಕೆ ಡೌನ್ ಬರುತ್ತೆ. ಸೊ ಸೆಲ್ಲಿಂಗ್, ಗ್ಯಾಪ್ ಅಪ್ ಬೈ, ಫ್ಲ್ಯಾಟು, ಗ್ಯಾಪ್ ಅಪ್ ಬೈ, ಫ್ಲ್ಯಾಟ್ ಓಪನ್ ಹತ್ರ ಬೈಯಿಂಗ್ ಸೆಲ್ಲಿಂಗ್, ಗ್ಯಾಪ್ ಡೌನ್ ಆದರೆ ಪೂರ್ತಿ ಸೆಲ್ಲಿಂಗ್. ಧನ್ಯವಾದಗಳು.